ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋನ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾವು ಇವತ್ತೊಂದು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಇವತ್ತು ಶಿವಮೊಗ್ಗ ಟ್ರಿಪ್ ಹೋಗ್ತಾ ಇದ್ವಿ. ಅಲ್ಲಿ ಹೋಗುವಾಗ ಆನ್ ದ ವೇ ಒಂದು ನಮಗೆ ಇಲ್ಲಿ ವೈದ್ಯನಾರಾಯಣ ಮೂರ್ತಿ ಅಂತ ಒಂದು ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದೆ. ವೈದ್ಯನಾರಾಯಣ ಮೂರ್ತಿ ಇವರು ಇವ್ರದಕ್ಕೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಆಯುರ್ವೇದಿಕ್ ಟ್ರೀಟ್ಮೆಂಟು. ಇಲ್ಲಿ ಸಂಡೇ ಮತ್ತು ಫ್ರೈಡೇ ಅಲ್ಲ, ಥರ್ಸ್ಡೇ ಬಂದು ತುಂಬ ರಶ್ ಇರುತ್ತೆ. ಸಂಡೇ ಮತ್ತು ಥರ್ಸ್ಡೇ ಅಷ್ಟೇ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ವಾರ ನೋಡಿಕೊಂಡು ಬರಬೇಕು, ಸಂಡೇ ಮತ್ತು ಥರ್ಸ್ಡೇ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಮೊಬೈಲ್ ನಂಬರ್ ಕೂಡ ಇದೆ ಇಲ್ಲಿ ನೋಡಿ. ವೈದ್ಯನಾರಾಯಣಮೂರ್ತಿ.com ಅಂತ ವೆಬ್ಸೈಟಲ್ಲಿ ಕೂಡ ಇದೆ. ಇದು ಡಿಸ್ಕವರಿ ಟಿ ವಿ ಚಾನೆಲ್ ಕೂಡ ತೋರಿಸಿದ್ರು. ಇದನ್ನು ತುಂಬ ಬೆನಿಫಿಟ್ಸ್ ಇದೆ. ತುಂಬ ಜನ ಅಂದರೆ ತುಂಬ ದೂರ ಊರಿಂದ ಬರ್ತಾರೆ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ. ನಾವು ಒಂದೆರಡು ಸಲ ನೋಡಿದ್ವಿ ಹಾಗೆ ಆನ್ ದ ವೇ ಹೋಗುವಾಗ. ಹಾಗೆ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಹಾಕಿದ್ದೀನಿ ನೋಡಿ. ಯಾರ್ಯಾರಿಗೆಲ್ಲ ಶೇರ್ ಮಾಡಬೇಕಂದ್ರೆ ಶೇರ್ ಮಾಡಿ. ಈ ನಂಬರ್ಸ್ ಯೂಸ್ಫುಲ್ ಆಗುತ್ತೆ. ಸಾಗರ ಟು ಶಿವಮೊಗ್ಗ ರೋಡ್. ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಫಸ್ಟ್ ನಾವು ತಾವರೆಕೊಪ್ಪ ಸಿಂಹಧಾಮ ಹೋಗ್ಬೇಕು. ಅದಕ್ಕೆ ನೆಕ್ಸ್ಟ್ ಸಕ್ರೆಬೇಲ್ ಹೋಗ್ತೀವಿ. ಎಲ್ಲ ವಿಡಿಯೋನು ಹಾಕ್ತೀನಿ, ಹಾಗೆ ನೋಡ್ತಾ ಇರಿ. ಅರಣ್ಯ ಇದೆ, ಇದು ಫಾರೆಸ್ಟ್ ಇದೆ. ಇದು ಎಲ್ಲ ಕಡೆ ಆ ಕಡೆ ಈ ಕಡೆ ಎಲ್ಲ ನೋಡಿ. ಮಕ್ಕಳೆಲ್ಲ ಚೆನ್ನಾಗಿ ಅಡಿಕೆ ತುಟ್ಟ ಇದೆ, ಯಾವ ಥರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ. ಫ್ರೆಂಡ್ಸ್, ಈಗ ನಾವು ನಿಯರ್ ತಾವರೆಕೊಪ್ಪ ಸಿಂಹಧಾಮ ಹತ್ರ ಬರ್ತಾ ಇದ್ದೀವಿ. ಇದು ಈಗ ನೋಡಿ ಡಬಲ್ ರೋಡ್ ಎಕ್ಸ್ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸಾಗರ ಟು ಶಿವಮೊಗ್ಗ ಮೇನ್ ರೋಡ್ ಇದೆ ನೆಕ್ಸ್ಟು. ನೆಕ್ಸ್ಟ್ ನೋಡಿ, ಈಗ ನಾವು ತಾವರೆಕೊಪ್ಪ ಸಿಂಹಧಾಮ ಹತ್ರನೇ ಬಂದಿದ್ದೀವಿ. ಇಲ್ಲಿ ಸಫಾರಿ ಇದೆ. ತಾವರೆಕೊಪ್ಪ ಸಿಂಹ ಮತ್ತು ಲಯನ್ ಮತ್ತು ಟೈಗರ್ ಸಫಾರಿ ಅಂತಲೇ ಹೇಳ್ತಾರೆ. ಇದು ತುಂಬ ಚೆನ್ನಾಗಿದೆ. ತುಂಬ ವರ್ಷ 1988ರಲ್ಲಿ ಸ್ಟಾರ್ಟ್ ಆಗಿದೆ. ಇದು ಫುಲ್ ಜಂಗಲ್ ಇದೆ ಒಳಗಡೆ ಎಲ್ಲ. ಫುಲ್ ಅಂದರೆ ಫುಲ್ ಜಂಗಲಲ್ಲಿ ಎಲ್ಲ ಪ್ರಾಣಿಗಳನ್ನ ಬಿಟ್ಟಿದ್ದಾರೆ. ಪ್ರಾಣಿಗಳಿಗೆ ಸಪ್ರೇಟ್ ಸೆಕ್ಷನ್ ಮಾಡಿದ್ದಾರೆ. ಆ ಸೆಕ್ಷನಲ್ಲಿ ಆ ಪ್ರಾಣಿಗಳಿದೆ. ತುಂಬ ಚೆನ್ನಾಗಿದೆ. ಒಂದ್ಸಲ ಯಾರು ನೀವು ಭೇಟಿ ಕೊಟ್ಟಿಲ್ಲ ಅಂದರೆ ಬಂದು ನೋಡ್ಬೋದು. ನಾನು ಪ್ರೈಮರಿಲಿ ಹೋದಾಗ ಹೋಗಿದ್ದೆ, ಅವಾಗಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಎನಿಮಲ್ಸ್ ಎಲ್ಲ ಇತ್ತು. ಇವಾಗಾದರೆ ಅಷ್ಟು ಎನಿಮಲ್ಸ್ ಇಲ್ಲ, ಸ್ವಲ್ಪ ಏನೋ ಒಂದು ರೀಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸ್ವಲ್ಪ ಪ್ರಾಣಿಗಳನ್ನೆಲ್ಲ ಹೊರಗಡೆ ಬಿಟ್ಟಿದ್ದಾರಂತೆ. ಇವಾಗ ಅಷ್ಟೊಂದು ಪ್ರಾಣಿಗಳಿರಲಿಲ್ಲ, ಬಟ್ ಸ್ವಲ್ಪ ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ಎಂಜಾಯ್ ಮಾಡಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಆನೆ ಇದೆ, ಕರಡಿ ಇದೆ. ಇಲ್ಲಿ ನೋಡಿ ಪಾರ್ಕಿಂಗ್ ಇದೆ, ತುಂಬಾನೇ ಪಾರ್ಕಿಂಗ್ ಇದೆ. ಗಾಡಿನ ನೋಡಿ. ಇಲ್ಲಿ ಬಂದ ತಕ್ಷಣ ಈ ಥರ ಇದೆ ವೇಟಿಂಗ್ ರೂಮು. ಇಲ್ಲಿ ಸಫಾರಿ ಹೋಗ್ಲಿಕ್ಕೆಲ್ಲ ವೇಟ್ ಮಾಡ್ತಾ ಇದ್ದಾರೆ ನೋಡಿ. ಇದೆಲ್ಲ ವೆಹಿಕಲ್ ನಿಂತಿದೆಲ್ಲ, ಇದೆಲ್ಲ ಸಫಾರಿ ಹೋಗೋದು. ಎಲ್ಲ ಸಫಾರಿ ವೆಹಿಕಲ್ಲು. ಇಲ್ಲಿ ನೋಡಿ ಶಿವಮೊಗ್ಗ ಜೂ ಅಂತೆಲ್ಲ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮೇನ ನಿಂತ್ಕೊಂಡೆಲ್ಲ ಫೋಟೋ ತೆಕ್ಕೊಂಡ್ವಿ. ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಪ್ರಾಣಿಗಳನ್ನೇ ಒಂದು ಡಾಕ್ಟ್ರು, ಪೊಲೀಸು ಆ ಥರ ಎಲ್ಲ ಮಾಡಿದ್ದಾರೆ. ಅಂದರೆ ಇಲ್ಲಿ ನಾವು ಕಾಡಲ್ಲಿರುವಂಥ ಪ್ರಾಣಿಗಳನ್ನ ನೋಡ್ಲಿಕ್ಕೆ ಹೋಗ್ಬೇಕಂದ್ರೆ ಸಫಾರಿ ವೆಹಿಕಲಲ್ಲೇ ಹೋಗಬೇಕಾಗುತ್ತೆ ನೋಡಿ. ಸಫಾರಿ ವೆಹಿಕಲಲ್ಲಿ ಹೋಗಲಿಕ್ಕೆ ಜನ ತುಂಬ ಕ್ಯೂದಲ್ಲಿ ನಿಂತಿದ್ದಾರೆ. ನಾವು ಹಾಗೆ ಕ್ಯೂದಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ. ಪರ್ 100 ಅಡಲ್ಟಿಗೆ 600 ರುಪೀಸ್ ಇದೆ, ಮಕ್ಕಳಿಗೆ 150 ರುಪೀಸ್ ಇದೆ.
ನಾವು ವೆಹಿಕಲ್ ಬಂತು. ಹಾಗೆ ವೆಹಿಕಲಲ್ಲಿ ಸಫಾರಿ ವೆಹಿಕಲ್ ಬಂತು ನೋಡಿ. ಈ ಥರ ತುಂಬ ವೆಹಿಕಲ್ ಇದೆ. ಸಪ್ರೇಟ್ ಫ್ಯಾಮಿಲಿ ಹೋಗ್ಬೇಕಂದ್ರೆ ಜೀಪ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ನೋಡಿ. ಫಾರಿನರ್ಸ್ ಎಲ್ಲ ಕೂಡ ಬಂದಿದ್ದಾರೆ ಈ ಅರಣ್ಯವನ್ನು, ಸಿಂಹಧಾಮ ನೋಡಲಿಕ್ಕೆ. ತುಂಬ ಅಂದರೆ ತುಂಬ ಫೇಮಸ್ ಇತ್ತು ಮೊದಲು, ಆದರೆ ನನಗೆ ಈ ಸಲ ಹೋದಾಗ ಅಷ್ಟೊಂದು ಇಷ್ಟ ಆಗಿಲ್ಲ, ಯಾಕಂದರೆ ತುಂಬ ಪ್ರಾಣಿಗಳೆಲ್ಲ ಏನೂ ಇಲ್ಲ ಇತ್ತು. ಹಂಗೆ ಸಫಾರಿ ವೆಹಿಕಲ್ ಬಂತಲ್ವ, ಈಗ ನಾವು ಹೋಗ್ತಾ ಇದ್ದೀವಿ. ಹಾಗೆ ಎಲ್ಲ ಪ್ರಾಣಿಗಳನ್ನೂ ತೋರಿಸ್ತೀನಿ ನೋಡಿ. ಸ್ವಲ್ಪ ಅಷ್ಟೊಂದಿಲ್ಲ ಪ್ರಾಣಿಗಳು, ಸ್ವಲ್ಪನೇ ಇದೆ ನೋಡಿ. ಹಾಯ್ ಮೇಡಮ್. ಮತ್ತೆ 18ವರೆಗೆ ಅಷ್ಟೇ ಸೋನಾ ಈ ಕಡೆ. ನನ್ನ ಚಿಕ್ಕ ಮಗ ಸೋನು ಅಂತೂ ತುಂಬ ಎಕ್ಸೈಟ್ ಆಗಿದ್ದಾನೆ. ಯಾವಾಗ ಸಿಂಹ ತೋರಿಸಿ, ಟೈಗರ್ ತೋರಿಸಿ, ಲಯನ್ ತೋರಿಸಿ ಅಂತ ತುಂಬಾ ಬರುವಾಗಲೇ ಹೇಳಿಬಿಟ್ಟಿದ್ವಲ್ವ, ನಿಮಗೆ ಟೈಗರ್ ತೋರಿಸ್ತೀವಿ, ಸಿಂಹ ತೋರಿಸ್ತೀವಿ ಅಂತ. ತುಂಬಾ ತೋರಿಸು ಅಂತ ಹೇಳ್ತಾ ಇದ್ದ. ಅಷ್ಟೊಂದು ಎಕ್ಸೈಟ್ ಆಗಿದ್ದವನು. ಇದು ತೋರಿಸ್ಬೇಡ, ಕಟ್ ಮಾಡೋ ಪ್ರಾಣಿ ಇದ್ದಲ್ಲ ಅಲ್ಲ ಇದಾವಲ್ಲ ಅಂತ ವನವಿಲೆಲ್ಲ ಇಲ್ಲ. ಈ ಕಡೆ ಝೂಮ್ ಮಾಡು. ಅಲ್ಲೇ ಪಲ್ಯ ಎಲ್ಲ ಫೋನ್ ಹತ್ಲಕ್ಕೆ ಕಳಿಸ್ಬಿಟ್ಟು ಹೊರಗೆ ಮತ್ತೆ ಅಲ್ಲಿ 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 ಕಾಣ್ತದ ಇಲ್ಲೇ ಎಷ್ಟಿದವಲ್ಲ ಅದೆಲ್ಲ ರೌಂಡಲ್ಲಿ ಹಾಕಿ ಮಾಡಕ್ಕೆ. ಜಿಂಕೆ ಚುಕ್ಕಿ ಅದೇ ಅಲ್ಲಿ ಎಷ್ಟಿದಾವೆ ನೋಡಿ. ಈ ಫಾರೆಸ್ಟಲ್ಲಿ ಅಲ್ಲಲ್ಲಿ ಪ್ರಾಣಿಗಳಿಗೆ ನೀರು ಕುಡಿಲಿಕ್ಕಂತ ಕೂಡ ಪಾಂಡ್ಸ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹಾಗೆ ಫುಡ್ ತಿನ್ನಲಿಕ್ಕೂ ಕೂಡ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಒಂಥರ ಸಿಮೆಂಟಿನ ಕಟ್ಟೆ ಅದರಲ್ಲೆಲ್ಲ ಫುಡ್ ಹಾಕಿಟ್ಟಿರ್ತಾರೆ ನೋಡಿ. ಎಲ್ಲ ಜಿಂಕೆ ಮತ್ತು ಕೃಷ್ಣಮೃಗ ಎಲ್ಲ ತುಂಬ ಇದ್ದಾವೆ. ಈಗ ಜಿಂಕೆದು ಸೆಕ್ಷನ್ ಮುಗೀತಲ್ವ, ನೆಕ್ಸ್ಟ್ ಮತ್ತು ಚುಕ್ಕಿ ಜಿಂಕೆ ಬರುತ್ತಲ್ವ, ಅದನ್ನು ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ ಇವಾಗ. ಚುಕ್ಕಿ ಜಿಂಕೆಲ್ಲ ನೆಕ್ಸ್ಟ್ ಬಂದು ಇದು ಟೈಗರ್ ಸೆಕ್ಷನ್ ಇದೆ ಇಲ್ಲಿ ನೋಡಿ. ಈಗ ಮತ್ತು ಜಿಂಕೆ ಮತ್ತು ಕೃಷ್ಣಮೃಗ ಇರುವಲ್ಲಿ ಅಷ್ಟೊಂದು ಫಾರೆಸ್ಟ್ ಇದ್ದಿಲ್ಲ, ಯಾಕಂದರೆ ಅವು ಚೆನ್ನಾಗಿ ಆಟ ಆಡಿಕೊಂಡು ಎಲ್ಲ ಓಡಿಕೊಂಡು ಇರಬೇಕಲ್ವ, ಅದಕ್ಕೆ ಅಷ್ಟು ಫಾರೆಸ್ಟ್ ಇಲ್ಲ. ಈಗ ಟೈಗರ್ ಮತ್ತು ಲಯನ್ ಇರುವಲ್ಲಿ ತುಂಬಾ ಫಾರೆಸ್ಟ್ ಇದೆ, ಫುಲ್ ಫಾರೆಸ್ಟ್ ಇದೆ. देख वहाँ एक मोटा शेर
ಹುಲಿ ನೋಡಿದೆ ಸನು ಕಲರ್ ವೈಟ್ ಕಲರ್ 3 ವರ್ಷದ ಮರಿ ಯಾಕೆ ಫುಡ್ ಹಾಕಿದ್ದೀರಾ ನೋಡ್ದಾ 3 ವರ್ಷದ ಹೌದು ಜಂಗೆ ಎಷ್ಟು ವರ್ಷ ಗೊತ್ತಾ ಲಯನ್ दिखा ನೋಡಿಲ್ಲ ಉಳ್ಕೊಂಡದ್ದು ನೋಡಲಿ ಹಿಂಗೆ ಮಾಡಿದ್ರೆ ಆಯ್ತು ಇಷ್ಟು देख वहाँ सामने ಮಾಡು ಅಲ್ಲಿ ಹೋಗಿದ್ದು ಬಿಡ್ತಲ್ಲ ಮರಲ್ಲಿ ಇಲ್ಲಿ ಬ್ಲರ್ ಬರುತ್ತೆ ಚಲೋ ವಾಕ್ ಮಾಡ್ತಾ ಇರ್ತದೆ ನೋಡಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನೆಕ್ಸ್ಟ್ ಸೆಕ್ಷನ್ ಬಂದು ಲಯನ್ ಸೆಕ್ಷನ್ ಇದು ನೋಡಿ ಲಯನ್ ಒಂದು ಚೆನ್ನಾಗಿ ತಿಂದು ಮಲ್ಕೊಂಡಿದೆ ಇದು ಏನು ವನರಾಜ ಕಾಡಿನ ರಾಜ ಅಂತಲೇ ಹೇಳ್ಬೋದು ಲಯನ್ಗೆ ಬಟ್ ಒಂದೇ ಒಂದು ಸಿಂಹ ಇತ್ತು ಇಲ್ಲಿ ಫಾರೆಸ್ಟಲ್ಲಿ ಆಮೇಲೆ ಆ ಕಡೆ ಮತ್ತು ಆ ಕಡೆ ಒಂದು ಸೆಕ್ಷನ್ ಇದೆಯಲ್ಲ ಅಲ್ಲಿ ಮತ್ತು ಸಿಂಹಗಳಿಟ್ಟಿದ್ರು ಅದು ಹೇಳಿದಲ್ವಾ ಅವತ್ತು ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಷ್ಟೊಂದು ಪ್ರಾಣಿಗಳಿಲ್ಲ ಅಂತ ನೋಡಿ ಯಾವ ಥರ ತಿಂದು ಮಲ್ಕೊಂಡಿದೆ ಅಂತ ಈ ಸಫಾರಿ ವೆಹಿಕಲಲ್ಲಿ ಹೋಗೋದು ಒಂಥರ ಮಜಾನೇ ಅನಿಸುತ್ತೆ ಮಕ್ಕಳಿಗಂತೂ ತುಂಬ ಎಂಜಾಯ್ ಮಾಡಿದರು ಮಕ್ಕಳು ಒಂಥರ ಎಕ್ಸೈಟಾಗಿ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಕಾಡು ಕೋಣ ಇದೆ ಇಷ್ಟು ದೊಡ್ಡದಿದೆ ಇಲ್ಲಿ ನೋಡಿ ತುಂಬ ಅದು ಒಂಥರ ಗುಂಪು ಹಿಂಡಾಗಿ ಇರುತ್ತೆ ಅಂತಲ್ಲ ಕಾಡು ಕೋಣ ಅಷ್ಟು ಹಿಂಡಾಗಿದೆ ಅಲ್ಲಿ ಫುಡ್ ಹಾಕಿದ್ದಾರೆ ಅವಕ್ಕೆ ಎಲ್ಲ ಫುಡ್ಡೆಲ್ಲ ತಿಂತಾ ಇದ್ದಾವೆ ಗುಂಪು ಗುಂಪಾಗಿ ಸೇರಿಕೊಂಡು ತುಂಬಾ ಕಾಡು ಕೋಣ ಇತ್ತು ನೋಡಿ ಎಷ್ಟು ದೊಡ್ಡದು ಅಂತ ಹೇಳಿ ಎಲ್ಲ ನೀರು ಕುಡಿತಾ ಚಿರತೆ ಎಲ್ಲ ಇದ್ರಲ್ಲಿ ಸಾಕ್ಯಾರ ಫ್ರೆಂಡ್ಸ್ ಏನಂದರೆ ಸಫಾರಿ ಹೋಗೋದು ಸ್ವಲ್ಪ ವೇಸ್ಟೇ ಅನಿಸ್ತು ಯಾಕಂದರೆ ತುಂಬ ಪ್ರಾಣಿಗಳೇನೂ ಇರಲಿಲ್ಲ ಕಾಡಲ್ಲಿ ಸ್ವಲ್ಪ ಪ್ರಾಣಿಗಳಿತ್ತು ನೋಡಿ ಈ ಥರ ಎಲ್ಲ ಪಾಂಡ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ ನೀರು ಕುಡಿಲಿಕ್ಕೆ ಮತ್ತು ಫುಡ್ ತಿನ್ನಲಿಕ್ಕೆ ಸಫಾರಿ ಮುಗಿಸಿ ಬಂದ್ವಿ ಇವಾಗ ನಾವು ಸಫಾರಿ ಮುಗಿಸಿ ಬಂದ್ವಿ ಅದೇ ಜನ ಜನ ಇದ್ದಾರೆ ಬಿಟ್ಟಿಲ್ಲ ಅಂತ ಒಂದು ಬಸ್ ಜನ ಇಲ್ಲ ಅದಕ್ಕೆ
ಎಂಥ ಪ್ರಾಣಿ ಇಲ್ಲ ಹೋಗ್ಬಿಟ್ರೆ ವೇಸ್ಟ್ ಅಲ್ಲ. ಬರೀ ಜಿಂಕೆ ಒಂದು ಬಿಟ್ಕೊಂಡು ಹೋಗ್ಬಿಟ್ರು. ಅದರ ಹರಿದೋಗಿರೋ ಕೈಯಿಂದ ಹತ್ತಿ ಹೊರಗೆ ಬರ್ತಾನೆ ಇತ್ತು. ಅದಕ್ಕೆ ಅವಳ ತಾಯಿ ಪದೇ ಪದೇ ಹೊಲಿಕೆ ಹಾಕೊಡ್ತಾ ಇದ್ರು. ವರ್ಷಗಳು ಖುಷಿಗಳಾಗಿ ನಿಧಾನವಾಗಿ ಒಂದಿನ ಅವಳ ಹುಟ್ಟುಹಬ್ಬದಂದು ಹೊಸ ಇಲ್ಲಿ ನೋಡಿ ಫ್ರೆಂಡ್ಸ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಬರ್ತಾರೆ ಇಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಅಂತ. ಅವ್ರಿಗೆ ಒಂಥರ ಪೇಂಟಿಂಗ್ಸು ಆ ಥರ ಎಲ್ಲ ಇರುತ್ತೆ. ಮತ್ತು ಇಲ್ಲಿ ನೋಡಿ ಅದು ಜಿಂಕೆದೆಲ್ಲ ಕೊಂಬು ಯಾವ ಥರ ಇರುತ್ತಲ್ಲ ಅದು ನ್ಯಾಚುರಲ್ ಆಗಿರೋದು ತೆಗೆದಿಟ್ಟಿದ್ದಾರೆ. ಎಲ್ಲದು ಜಿಂಕೆದು ಕೊಂಬು ಎಷ್ಟು ಉದ್ದ ಇದೆ ನೋಡಿ, ಯಾವ ಥರ ಲಾಂಗ್ ಸೈಜಲ್ಲಿದೆ, ತುಂಬ ಹಾರ್ಡಿದೆ ಮತ್ತು ಅಷ್ಟೇ ವೇಟ್ ಆಗಿದೆ. ಅದು ಒಂದೊಂದು ಕೊಂಬು ಕೂಡ ತುಂಬ ವೇಟ್ ಇದೆ, ಅಷ್ಟು ವೇಟ್ ಆಗಿದೆ ನೋಡಿ. ಹಾಗೆ ಇಲ್ಲಿ ನೋಡಿ ಮೊಟ್ಟೆ ಕೂಡ ಇಟ್ಟಿದ್ದಾರೆ. ಕೆಲವೊಂದು ಪಕ್ಷಿದು ಎಲ್ಲ ದೊಡ್ಡ ದೊಡ್ಡ ಮೊಟ್ಟೆ ಮತ್ತು ಚಿಕ್ಕ ಚಿಕ್ಕದೆಲ್ಲ ಇಟ್ಟಿದ್ದಾರೆ. ಆಸ್ಟ್ರಿಚ್ಚು ಮತ್ತು ಆ ಥರ ಎಲ್ಲ ಮೊಟ್ಟೆ ಇಟ್ಟಿದ್ದಾರೆ. ಇವರು ನೋಡಿ ಅದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರಲ್ಲ, ಅವರೆಲ್ಲ ಈ ಥರ ಎಕ್ಸಿಬಿಷನ್ ಮಾಡಿ ಅವ್ರದ್ದು ಪ್ರೊಫೆಸರ್ಸ್ ಎಲ್ಲ ಬಂದಿದ್ದರು. ಆ ಥರ ಫೋಟೋ ಎಲ್ಲ ತೆಕ್ಕೊಂಡು ಎಲ್ಲರಿಗೂ ಗಿಫ್ಟ್ ಎಲ್ಲ ಕೊಡ್ತಾಯಿದ್ರು. ಕಲ್ ಥರ ಅದೇ ಕಾಣಿಸಿ ತಲೆ ಎತ್ಕೊಂಡಿದ್ದಾರೆ. ಹೌದಲ್ಲಪ್ಪ ಇಂಥದ್ದು ಇಂಥದ್ದು ನೋಡಿ ಸೇಮ್ ಮಾಡಿದೆ. ಇಲ್ಲಿ ಕಲ್ಲ ಹತ್ರ ಇದೆ ನೋಡು, ಇಲ್ಲಿ ಕಲ್ಲ ಹತ್ರ ಕಾಣಿಸ್ತಾ ಅಲ್ಲಿ ಒಳಗೆ ಕಲ್ಲು ಇಲ್ಲಿ ಇತ್ತೇನ ಬಾತ್ಕೋಳಿ ಏನದು ಇಲ್ಲಿ ಆಮೆ ಇದೆ. ಆಮೆ ಎಲ್ಲಿದೆ? ಹೌದದೆ ನೋಡ್ದ ಆಮೆನ? ಒಂದು ತೋರಿಸ್ರಿ. ಆಮೆ ನೋಡು, ಆಮೆ ನೋಡು. ನೆಡ್ಕೊ ಬಂತ ಅಲ್ಲಂತ ಇತ್ತು ಅಲ್ಲಿ ಕೆಂಪು ಕೋಳಿ ನೋಡಿ ಅಲ್ಲ ಬರ ಆ ಕಡೆ ಹೋಗುದು. ಹಾಂ ಏನು ಮಾಡ್ತೀವಿ? ಕಾಡ್ಕೋಳಿ ನೋಡ, ಇದು ಕಾಡು ಕೋಳಿ. ಕೆಸರು ಗಿಡ ಅಂತ ಕಕ್ಕರೆ ಕಂಪ್ಲೀಟ್ ಅಲ್ಲಿದೆ ಸರ್. ಕಾಡು ಕುದುರೆ ಓಡಿ ಬಂದು ಅಚ್ಚಿಗೆ ಅಂತ ಇದ್ದೇವೆ ಅನ್ನ ಅಲ್ಲಿ ನೋಡ್ಕೊಂಡ್ಬಿಟ್ಟು ಎಲ್ಲ ಕಾಡು ಕೊಲೆ ಬಂತು ನೋಡಿ, ಬರ್ತದೆ ಕೆಂಪು ಇಲ್ಲಿ ಸೈಕಲ್ಸ್ ಕೂಡ ಇಟ್ಟಿದ್ದಾರೆ, ರಿಮೋಟ್ ಸೈಕಲ್ಲು. ಅದು ನಾವು ಸ್ಕ್ರ್ಯಾಚ್ ಮಾಡಿ ಸೈಕಲಲ್ಲಿ ಹೋಗೋದಾದ್ರೆ ಸೈಕಲಲ್ಲಿ ಕೂಡ ಹೋಗ್ಬೋದು. ಈಗ ಮಕ್ಕಳೆಲ್ಲ ನಡಿಲಿಕ್ಕೆ ಸುಸ್ತು ಅಂತ ಹೇಳ್ತಾರಲ್ಲ, ಅವ್ರಿಗೆ ಕೂಡ ಸೈಕಲ್ ಇತ್ತು. ಆ ಥರ ವ್ಯವಸ್ಥೆ ಒಂದು ಕೂಡ ಇದೆ ಇಲ್ಲಿ. ಅಷ್ಟೊತ್ತಿಗಾಗಲೇ ಒಂಥರ ಸುಸ್ತಾಗಿಬಿಟ್ಟಿತ್ತು ಮಕ್ಕಳಿಗೆಲ್ಲ. ಬಿಸಿಲು ತುಂಬ ಇತ್ತಲ್ವ, ಮಕ್ಕಳೆಲ್ಲ ಏನಾದ್ರು ತಿನ್ನಬೇಕಂತ ಹೇಳಿದರು. ಹಾಗೆ ನಾವು ಅಲ್ಲೇ ಒಂದು ಫಾರೆಸ್ಟಲ್ಲೇ ಒಂದು ಕ್ಯಾಂಟೀನ್ ಕೂಡ ಮಾಡ್ಕೊಂಡಿದ್ದಾರೆ ಅವರು, ಫಾಸ್ಟ್ ಫುಡ್ಡು ಆ ಥರ ಎಲ್ಲ ಇತ್ತು ಇಲ್ಲಿ. ಹಾಗೆ ಅಲ್ಲಿ ಬಂದ್ವಿ ನಾವು. ಬಂದು ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತಿಂದ್ಕೊಂಡು, ಹಾಗೆ ಮಕ್ಕಳು ಕೂಡ ಪಾಪ್ಕಾರ್ನು ಅದು ಇದು ಏನೋ ತೊಗೊಂಡ್ರು, ತಿಂದ್ಕೊಂಡು ಹೋಗ್ತಾಯಿದ್ವಿ. ಸ್ವಲ್ಪ ಏನೋ ಒಂಥರ ಕೂಲ್ ಆಯಿತು. ತುಂಬ ಅಂದರೆ ತುಂಬ ಬಿಸಿಲಿತ್ತಲ್ವ, ಸ್ವಲ್ಪ ನಾವು ಬಂದಿದ್ದೇ ಲೇಟಾಗಿತ್ತು, 10 o'clock. ಆಮೇಲೆ ತುಂಬಾ ಬಿಸಿಲಾಯಿತು, ಸುತ್ತಾಡ್ಲಿಕ್ಕೆ ತುಂಬಾ ಸುಸ್ತಾಗೋಯ್ತು. ನೋಡಿ ನಮ್ಮ ಸೋನಿ ಆ ಥರ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಅವನಿಗದು ತುಂಬಾ ಖುಷಿ ಆಯಿತು. ಟೈಗರ್ ಮತ್ತು ಲಯನ್ ನೋಡಿ ಖುಷಿ ಆಗೋಯ್ತು ಅವನಿಗೆ. ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತಲ್ವ ಈ ಥರ ಐಸ್ ಕ್ರೀಮು, ಪಿಜ್ಜಾ ಆ ಥರ ಎಲ್ಲ ಸಿಕ್ಕಂತೂ ಮನೆ ಹೋಗಲಿಕ್ಕೆ ಮನಸ್ಸು ಮಾಡಲ್ಲ ಅವರು, ಅಷ್ಟು ಖುಷಿಯಾಗಿಬಿಡ್ತಾರೆ. ಇಲ್ಲೇ ಇರಬೇಕು ಅನ್ನೋ ಆ ಥರ ಅಷ್ಟೊಂದು ಇದಾಗಿರ್ತಾರೆ. ನೋಡಿ ನಮ್ಮ ಸೋನಿ ಹೋಗಿ ಸುಸ್ತಾಯ್ತು ಅಂತ ಇದ್ದರೆ ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಆರಾಮ್ಸೆ ಕುತ್ಕೊಳ್ತಾನೆ.
ಇಲ್ಲಿ ನೋಡಿ, ಇಲ್ಲಿ ತುಂಬ ಬರ್ಡ್ಸ್ ಜಾಸ್ತಿನೇ ಇದೆ. ಪಿಕಾಕ್ಸು, ಕಾಡು ಕೋಳಿ ಆ ಥರ ಎಲ್ಲ ಸಪ್ರೇಟ್ ಇಟ್ಟಿದ್ದಾರೆ. ಎಲ್ಲ ಪೆಂಗ್ವಿನ್ಸ್, ಆಸ್ಟ್ರಿಚ್ಚು, ಬಾತುಕೋಳಿ, ಡಕ್ ಎಲ್ಲ ಇಟ್ಟಿದ್ದಾರೆ. ತುಂಬಾ ವೆರೈಟಿ ಇದೆ ಇಲ್ಲಿ ಬರ್ಡ್ಸ್ ಎಲ್ಲ. ಅದ್ರ ಮೊದಲೆಲ್ಲ ಇದು ಕೂಡ ಓಪನ್ ಆಗಿರ್ತೈತೆ. ಇವಾಗೆಲ್ಲ ಇದಕ್ಕೆ ಪಂಜರ ಆ ಥರ ಮಾಡಿ ಫುಲ್ ಗ್ಲಾಸ್ ಹಾಕಿದ್ದಾರೆ. ಅಷ್ಟು ಸೇಫ್ಟಿ ಮಾಡಿದ್ದಾರೆ ನೋಡಿ. ಅವುಗಳ ಒಳಗಡೆನೇ ತಿನ್ಲಿಕ್ಕೆ ಫುಡ್ಡು, ನೀರು ಎಲ್ಲ ಕೊಡ್ತಾ ಇದ್ದಾರೆ. ಅಷ್ಟು ಸೇಫ್ ಆಗಿದ್ದಾರೆ. ಹಾಗೆ ಒಳಗಡೆ ಕೂಡ ಅವಕ್ಕೆ ನೆರಳು ಬಳ್ಳಿ ಅಂತ ಸಸ್ಯಗಳನ್ನು ಕೂಡ ಹಾಕಿದ್ದಾರೆ. ತುಂಬ ವ್ಯವಸ್ಥೆನೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ನಾವೀಗ ನಡ್ಕೊಂಡೇ ಹೋಗಿ ನೋಡ್ಕೊಂಡು ಬರಬೇಕು. ತುಂಬ ದೊಡ್ಡ ಇದರಲ್ಲಿ ಮಾಡಿದ್ದಾರೆ. ಇವಾಗ ಮೊದಲೆಲ್ಲ ಸ್ವಲ್ಪನೇ ಇತ್ತು ನೋಡಿ. ರ್ಯಾಬಿಟ್ ಕೂಡ ಎಷ್ಟು ಚೆನ್ನಾಗಿದೆ. ಅಲ್ಲಿ ಒಳಗಡೆ ಆರಾಮ್ ನಿಂತ್ಕೊಂಡಿದ್ದಾವೆ. ಒಂದು 2-3 ರ್ಯಾಬಿಟ್ ಇದೆ. ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ ತುಂಬ. ಅಲ್ಲಿ ಎಲ್ಲೋ ಕಲರ್ ಎಲ್ಲಿ ಎಲ್ಲೋ ಕಲರ್ ಸರಿ ಬರಲ್ಲ. ಏನೇ ಮಾಡಿಸಿದ್ದು ಒಂದೇ ಇರೋದು, ಒಂದೇ ನೋಡಿ ಗೈಸ್, ಬೀಳಿದೈತದೆ. ಬಾ ಸಾಕು ಬಾ. ದೊಡ್ಡದು ಇಲ್ವಾ ಇಲ್ವಾ ಎರಡು ನೀರು ಬಿಟ್ಟು ಎಲ್ಲಿ ಬರ್ತಾವ? ಎರಡು ಕೊಡೋದಾಗ 4 ತಗೋತೀವಿ. ಮರದ ವುಡ್ ಪೀಸ್ ನೋಡ್ದಂಗೆ ಕಾಣ್ತಾವ. ನಿಜವಾದ ಇದು ಅಲ್ಲ, ನಿಜವಾದ್ದೆಯಾ? ಜೀವಂತದ ಮರ ಅಲ್ಲಿ ನೋಡಲ್ಲಿ ಮರಿ ಹೋಗ್ತದೆ. ಮರಿ ಇದೇವ್ ನೋಡಲ್ಲಿ. ಮಲ್ಗ್ಯಾವು ಅಷ್ಟು ತಿಂದು ಬಿದ್ದವು. ತೋರಿಸ್ತೆ ಇಲ್ಲ ಇದು ನೀಲ್ಗಾಯಿ ಪಾರ್ಕಿಗೆಲ್ಲ ಹೋಗಿ ತಿರುಗಿ ಸುಸ್ತಾಗಿ ಕಡ್ಕೊಂಡು ಹೋಗ್ತಾರೆ. ತುಮ್ಮರಿ ಕಟ್ಕೊಂಡು ಎಲ್ಲಿದ್ದಾವ? ಇಲ್ಲಿ ನರಿಗಳು ಸರ್, ನರಿಗಳು ಇದ್ದಾವೆ ಎಲ್ಲ ಕಡೆ. ಗ್ಲಾಸ್ ಹಾಕಿ
ಇಬ್ಬರೇ ಇದ್ದಾರೆ ಪಾಪ. ಇಬ್ಬರೇ ಇದ್ದಾರೆ ಅಜ್ಜ ಅಜ್ಜಿ. ಮುಂದೆ ಮನುಷ್ಯರಕ್ಕರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕೂಡ ತುಂಬ ಹುಲಿ ಇದೆ. ಒಂದು 2-3 ಹುಲಿ ಇದೆ. ಹುಲಿಗಳಿಗೆ ಈ ಥರ ಕೇವ್ಸ್ ಎಲ್ಲ ಮಾಡಿದ್ದಾರೆ, ಗುಹೆ ಥರ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲೊಂದು ದೊಡ್ಡದು ಹುಲಿ ಇದೆ. ಹಾಗೆ ಇಲ್ಲೊಂದು ಮಲ್ಕೊಂಡಿದೆ ನೋಡಿ ಈ ಕಡೆ ಸೈಡಲ್ಲಿ. ಬಿಸಿಲಿತ್ತಲ್ವ ತುಂಬ, ಹಾಗೆ ಫುಡ್ ತಿನ್ನಲಿಕ್ಕಲ್ಲಿ ಮನೆ ಮಾಡಿದ್ದಾರೆ ಅವರಿಗೆ. ಅವಕ್ಕೆ ಫುಡ್ ತಿಂದ್ಕೊಂಡು ಆ ಥರ ಮಲ್ಕೊಳ್ತವೆ ನೋಡಿ. ಇಲ್ಲೊಂದು ಅಡ್ಡಾಡ್ತಾ ಇದೆ. ಹಾಗೆ ವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಒಂಥರ ಗ್ಲಾಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಲಿಕ್ಕೆ. ನೋಡಿ ತುಂಬ ಚೆನ್ನಾಗಾಗಿದೆ ಇವಾಗ. ಮೊದಲೆಲ್ಲ ಈ ಥರ ಇರಲಿಲ್ಲ. ಇಲ್ಲಿ ಇವಾಗ ಈ ಥರ ಫೋಟೋ ಎಲ್ಲ ತೆಕ್ಕೊಳ್ಳಿಕ್ಕೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಡಿಯೋ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನೋಡಿ. ಇಲ್ಲೊಂದು ಹುಲಿ ಇದೆ, ಯಾವ ಥರ ಇದೆ, ತಲೆ ಎತ್ಕೊಂಡು ನೋಡ್ತಾ ಇದೆ ಜನರಿಗೆಲ್ಲ. ನೋಡಿ ಗುರ್ರನ್ನ ತಲೆ ದೂರದಿಂದಲೇ ಇದು ಝೂಮ್ ಮಾಡಿ ತೆಗೆದಿರೋದು. ಸ್ವಲ್ಪ ದೂರದಲ್ಲೇ ಇದೆ, ಇದು ಹತ್ರ ಇಲ್ಲ, ಝೂಮಲ್ಲಿ ಮಾಡಿರೋದು. ಎತ್ತೋ 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 ಅಲ್ಲೊಂದು ಬಾಲ್ ಆಡ್ಸ್ತೈತೆ ನೋಡಿ. ಅದು ಕಪ್ಪುದೊಂದು ಕೆಂಪುದೊಂದು ಐತೆ. ಮೇಲೆ ಎರಡು ಇದಾವೆ. ಇಲ್ಲಿ ತೋರಿಸ್ತೀನಿ ಬಾ. ಬ್ಲ್ಯಾಕ್ ಅಲ್ಲಿ ಆ ಕಡೆ ವೆರಿ ಡೇಂಜರ್ ಅಂತ ಬ್ಲ್ಯಾಕ್. ನೆಕ್ಸ್ಟ್ ಈ ಕಾಡೊಳಗೆ ಒಂದು ಝೂ ಮಾಡಿದ್ದಾರೆ, ಅಲ್ಲಿ ನೋಡುವ ಅಂತ ಹೋದ್ವಿ ನೋಡಿ. ಇಲ್ಲಿ ಎಲ್ಲ ಪ್ರಾಣಿಗಳದ್ದು ನಿಜವಾದ ಚರ್ಮ ಇದೆಲ್ಲ, ಆ ಚರ್ಮ ಹಾಕಿ ಈ ಥರ ಮಾಡಿ ಇಟ್ಟಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಮಕ್ಕಳಿಗಂತೂ ನಿಜವಾದ ಹುಲಿ ಮತ್ತು ಸಿಂಹ ಥರನೇ ಕಾಣಿಸ್ತಾ ಇದ್ದಾವೆಲ್ಲ. ಮುಟ್ಲಿಕ್ಕೆಲ್ಲ ಕೊಡೋದಿಲ್ಲ ಇಲ್ಲಿ, ಅದು ನಿಜವಾದ ಸ್ಕಿನ್ ಹಾಕಿದಾರಲ್ಲ, ಅದರಿಂದ ಮಕ್ಕಳೆಲ್ಲ ಹಾಳು ಮಾಡ್ತಾರಂತ. ಹಾಗೆ ದೂರದಿಂದ ನೋಡಿಕೊಂಡೇ ಬರೋದು. ಅದೇ ವಿಡಿಯೋ ಎಲ್ಲ ಮಾಡ್ಕೋಬೋದು ನೋಡಿ. ಕರಡಿ, ಸಿಂಹ, ಚಿರತೆ, ಲಯನ್ನು, ಟೈಗರ್ ಎಲ್ಲ ಇದೆ ನೋಡಿ. ಆಮೇಲೆ ಮಂಕಿ ಕೂಡ ಇದೆ, ಗೋರಿಲ್ಲ, ಎಲ್ಲ ಪ್ರಾಣಿದು ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಅದು ಎಲ್ಲ ನಿಜವಾದ ಚರ್ಮನೆ ತೆಗೆದು ಹಾಕಿದ್ದಾರಂತೆ, ಆ ಥರ ಮಾಡಿ ಇಟ್ಟಿದ್ದಾರೆ. ಪ್ರತಿಯೊಂದು ಪ್ರಾಣಿದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಒಂದು ಯಾವ್ಯಾವ ಪ್ರಾಣಿದು ಎಷ್ಟೆಲ್ಲ ಲೈಫ್ ಸ್ಪ್ಯಾನ್ ಇದೆ, ಯಾವ್ಯಾವ ಫುಡ್ ತಿನ್ನುತ್ತೆ, ಯಾವ ಥರ ವಾಸ ಮಾಡುತ್ತೆ, ಅದು ಹೇಗೆ, ಎಷ್ಟು ವರ್ಷ ಎಲ್ಲ ಲೈಫ್ ಸ್ಪ್ಯಾನ್ ಎಲ್ಲ ಕೊಟ್ಟಿದ್ದಾರೆ. ಇದೊಂಥರ ತುಂಬ ಚೆನ್ನಾಗಿದೆ ಅನಿಸುತ್ತೆ ನೋಡಲಿಕ್ಕೆ. ಗೆಂಡಮೃಗ, 2 ಗೆಂಡಮೃಗ ಇದಾವೆ, ಮಲಗಿಬಿಟ್ಟವು. ಮುಂದ್ಗಡೆ ಒಂಥರ ಕೊಂಬಿರ್ತಲ್ಲ ಅವು ಮಲಗಿದಾವೆ ಎಲ್ಲ ನೀರು. ದೊಡ್ಡ ಕೊಂಬು ದೈತ್ಯವಾಗಿರ್ತಾವಲ್ಲ. ಬಿಳಮ್ಮ ಇದು ನೋಡ. ಆಸ್ಟ್ರಿಚ್ ಎಮ್ಮು ಪಕ್ಷಿ. ಫ್ರೆಂಡ್ಸ್, ಕೊನೆಯಲ್ಲಿ ಈ ಥರ ಪಕ್ಷಿಗಳನ್ನ ಇಟ್ಟಿದ್ದಾರೆ. ಆಸ್ಟ್ರಿಚು ಮತ್ತು ಉಷ್ಟ್ರ ಪಕ್ಷಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಇದೆ. ದೊಡ್ಡ ದೊಡ್ಡ ಮೊಟ್ಟೆ ಕೂಡ ಇಟ್ಟಿದ್ರು ಅದರದ್ದು ನೋಡಿ. ದೊಡ್ಡ ಪಕ್ಷಿ ಇದೆ, ಅದು ಉದ್ದ ಕಾಲು ಆ ಥರ ಎಲ್ಲ ಇದೆ. ನಾನಂತೂ ಈ ಥರ ಫಸ್ಟ್ ನೋಡ್ತಾ ಇರೋದು, ಈ ಥರ ಪಕ್ಷಿಗಳನ್ನು ನೋಡಿರಲಿಲ್ಲ. ಹಾಗೆ ಫಾರೆಸ್ಟ್ ವ್ಯೂಸ್ ಕೂಡ ಹಾಗೆ ತುಂಬ ಚೆನ್ನಾಗಿತ್ತು ನೋಡಿ. ಎಲ್ಲ ಇದು ಬೇರೆ ಥರ ಪಕ್ಷಿ ಇದೆ. ಹಾಗೆ ಎಲ್ಲ ಸುತ್ತಾಡಿಕೊಂಡು ಬಂದ್ವಿ, ತುಂಬ ಬಿಸಿಲಿತ್ತಲ್ವ. ಹಾಗೆ ಬರುವಾಗ ನೋಡಿ ಅಲ್ಲಿ ಶಾಪು ಕೂಡ ಇದೆ. ಅಲ್ಲಿ ಮಕ್ಕಳಿಗೆಲ್ಲ ಸುಸ್ತಾಯಿತು ಅಂದರೆ ಟೊಪ್ಪಿ ಎಲ್ಲ ಇದೆ, ಚಸ್ಮಾ, ಟೊಪ್ಪಿ ಎಲ್ಲ ನೋಡಿ. ಇಲ್ಲಿ ಒಳಗಡೆನೇ ನಮಗೆ ಶೌಚಾಲಯನೂ ಇಟ್ಟಿದ್ದಾರೆ. ಒಳಗಡೆ ನೋಡಿ ಈ ಥರ ಸ್ಟೇಷ್ನರಿ ಕೂಡ ಇಟ್ಟಿದ್ದಾರೆ. ಟೊಪ್ಪಿ ಎಲ್ಲ ಈ ಥರ ವಿಡಿಯೋ ಮಾಡ್ಕೊಳ್ಳಿಕ್ಕಂತ ಇಟ್ಟಿದ್ದಾರೆ. ಬ್ಯಾಗ್ಸು, ಟೊಪ್ಪಿ, ಟೆಡ್ಡಿ ಬೇರ್ಸು ಎಲ್ಲ ಸಿಗುತ್ತೆ ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ. ನನ್ನ ಮಗ ಮತ್ತೆ ಹೋಗಿ ಪಾಪ್ಕಾರ್ನ್ ತೊಗೊಂಡು ಬಂದ. ಅವನಿಗೆ ತುಂಬ ಹಸಿವಾಗಿತ್ತು ಅಲ್ವಾ, ಬಿಸಿಲಲ್ಲಿ ಕೂಡ ಅಡ್ಡಾಡಿದ್ವಿ. ಹಾಗೆ ಇಲ್ಲಿ ಪಾರ್ಕ್ ಕೂಡ ಇದೆ ಮಕ್ಕಳಿಗೆ ಆಟ ಆಡಲಿಕ್ಕೆ. ತುಂಬ ಚೆನ್ನಾಗಿದೆ ಪಾರ್ಕ್, ಮಾತ್ರ ತುಂಬ ಇಷ್ಟ ಆಯಿತು. ಮಕ್ಕಳು ಮತ್ತು ದೊಡ್ಡವರು ಕೂಡ ಆಡ್ಬೋದು. ಇಲ್ಲಿ ಬರೀ 15 ಇಯರ್ಸ್ವರೆಗೆ ಆಡ್ಬೋದು ಅಂತ ಬೋರ್ಡ್ ಹಾಕಿದ್ದಾರೆ. ಆದರೆ ದೊಡ್ಡವರೆಲ್ಲ ಆಡ್ತಾಯಿದ್ರು ಜೋಕಾಲೆಲ್ಲ. ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದರು ಆಟ ಆಡಿ ಇಲ್ಲಿ. ಹುಡ್ಕಾಕಿರ್ತೈತಿ ಸೋನು, ಹುಡ್ಕಾಕಿರ್ದಾಗ
ಹಂದಿ ಪಪ್ಪ ಹಾಯ್ ಮಾಡಲಿಕ್ಕೆ ಏಯ್ ಬೇಡ ಬಿಡ ಅಂತ ಅರ್ಕನ್ ಬಿಡ ನಾವು ಹೆದರ್ತಾ ಇದೆ ನೋಡಲ್ಲಿ ಬಿಡ ಏಯ್ ಬಿಡ ಅವ್ನು ಕೂರ್ ನೆಕ್ಸ್ಟ್ ಸ್ಟೆಪ್ ಒಂದರಿಂದ ಒಂದು ಜಂಪ್ ಹೋಗ್ಬೇಕು. ಫ್ರೆಂಡ್ಸ್ ನೋಡಿ, ನೆಕ್ಸ್ಟ್ ನಾವು ಸಿಟಿ ಸೆಂಟ್ರಲ್ ಮಾಲ್ಗೆ ಬಂದ್ವಿ, ಶಿವಮೊಗ್ಗ. ಯಾಕಂದರೆ ಇದು ನಾವು ಲಾಸ್ಟ್ ಟೈಮ್ ಒಂದ್ಸಲ ಬಂದಾಗ ನನ್ನ ಮಕ್ಕಳು ಇಬ್ಬರು ಇಲ್ಲಿ ತುಂಬ ಚೆನ್ನಾಗಿ ಗೇಮ್ಸ್ ಆಡಿದರು. ಹಾಗೆ ಮತ್ತೆ ಇಲ್ಲಿ ಕರ್ಕೊಂಡು ಹೋಗ್ಬೇಕಂತಲೇ ಆಟ ಆಡೋದ್ರಿಂದ ಬಂದಿದ್ದಾಗಿತ್ತು. ಹಾಗೆ ಅಲ್ಲಿ ನಾವು ಸಿಂಹಧಾಮ ಹೋಗಿ ಬಂದ್ವಿ. ಇವಾಗ ಸಿಟಿ ಸೆಂಟ್ರಲ್ ಮಾಲ್ ಬಂದ್ವಿ. ನೋಡಿ, ಇಲ್ಲಿಯೂ ಕೂಡ ತುಂಬಾ ಅಂದರೆ ತುಂಬ ರಶ್ ಇತ್ತು. ಯಾಕಂದರೆ ಕಾಂತಾರ 2 ರಿಲೀಸ್ ಆಗುತ್ತಲ್ವ, ಅಲ್ಲಿ ನೆಟ್ಫ್ಲಿಕ್ಸಲ್ಲಿ ಮೂವಿ ನೋಡಲಿಕ್ಕೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಈಗ ಇಲ್ಲಿ ಬಂದ್ವಿ ನಾವು. ನೋಡಿ, ಪಾರ್ಕಿಂಗ್ ಎಷ್ಟೊಂದು ಪಾರ್ಕಿಂಗ್ ಇತ್ತು. ಒಂದು ಪಾರ್ಕ್ ಮಾಡಿ ನಾವು ಹೋದ್ವಿ. ನಮ್ಗೆ ತುಂಬ ಟೈಮ್ ಇರಲಿಲ್ಲ. ಮಕ್ಕಳು ಸ್ವಲ್ಪ ಗೇಮ್ಸ್ ಆಡ್ಕೊಳ್ಳುವ ಅಂತ ಬಂದಿದ್ದು. ಗೇಮ್ಸ್ ಆಡಿಸ್ಕೊಂಡು ಹಾಗೆ ಕರ್ಕೊಂಡು ಬಂದ್ವಿ. ಮತ್ತು ಶಾಪಿಂಗ್ ಎಲ್ಲ ಹಾಗೆ ಮಾಡಿದ್ವಿ. ಎಲ್ಲೇ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಸಿಟಿ ಸೆಂಟ್ರಲ್ ಮಕ್ಕಳದ್ದು ಕಿಡ್ಸ್ ಗೇಮ್ ಝೋನ್. ಇದು ಇಲ್ಲಿ ಹೇಳಿದ್ನಲ್ವ, ಎಷ್ಟು ಗೇಮ್ಸ್ ಇದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಗೇಮ್ಸ್ ಇದೆ. ಮಕ್ಕಳು ಯಾವ್ದು ಆಡ್ಬೇಕು ಯಾವ್ದು ಬಿಡ್ಬೇಕಂತಲೇ ಗೊತ್ತಾಗಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು 20 ವರ್ಷದವರೆಗೂ ಆಡೋಲಿಕ್ಕೆ ಅಷ್ಟು ಗೇಮ್ಸ್ ಇದೆ. ಇಲ್ಲಿ ಏನಂದರೆ ಫಸ್ಟ್ ಟೈಮ್ ಬಂದವಾಗ ನಮಗೆ ಏನು ಇದು ಒಂದು ಮೆಂಬರ್ಶಿಪ್ ಆಗಲಿ ಕಾರ್ಡ್ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂದವಾಗ ನಾವು ಅದು ರೀಚಾರ್ಜ್ ಮಾಡಿಕೊಂಡ್ರೆ ಆಯಿತು. ಕಾರ್ಡ ರೀಚಾರ್ಜ್ ಮಾಡಿಕೊಂಡು ನಮಗೆ ಎಷ್ಟು ಯಾವ್ಯಾವ ಗೇಮ್ ಬೇಕು ಅದನ್ನು ಆಡ್ತಾ ಹೋದರೆ ಆಯಿತು. ಅದರಲ್ಲಿ ಒಂದೊಂದು ಗೇಮ್ಸಲ್ಲೂ ಅದರದ್ದು ಚಾರ್ಜಸ್ ಬರೆದಿರ್ತಾರೆ, ಪ್ರೈಸ್ ಎಷ್ಟು ಅಂತ. ಆ ಥರ ಚಾರ್ಜ್ ನೋಡಿಕೊಂಡು ಮಕ್ಕಳು ಆಟ ಆಡಿದ್ರೆ ಆಯಿತು. ನಮ್ಮ ಸೋನಿಗಂತೂ ಇದೊಂದು ಬಿಟ್ಟರೆ ಬೇರೆ ಯಾವುದೂ ಇಷ್ಟ ಆಗಲಿಲ್ಲ. ಅವನು ಇಲ್ಲಿ ತಂದು ಹಾಕಿಬಿಟ್ವಿ. ಇಲ್ಲಿ ಇಡೀ ಅವನು ದೊಡ್ಡವನು ಧ್ಯಾನ ಆಟ ಆಡಿದ್ವು ಅಷ್ಟು ಟೈಮಲ್ಲಿ ಇಲ್ಲಿ ಅಷ್ಟೇ ಆಟ ಆಡ್ದ. ಇನ್ನು ಇದರಲ್ಲೇ ಎಂಜಾಯ್ ಮಾಡಿದೆ. ಆಲ್ರೆಡಿ ಅಲ್ಲಿ ಜೂ ನೋಡಿ ಎಲ್ಲ ಸುಸ್ತಾಗಿತ್ತಲ್ವ ತುಂಬ. ಇವನಿಗೆ ಅದಕ್ಕೆ ಅಷ್ಟು ಆಟ ಆಡಲಿಕ್ಕೆ ಇಷ್ಟ ಆಗಿಲ್ಲ. ನಿದ್ರೆ ಕೂಡ ಬಂದಿತ್ತು ಗಾಡೀಲಿ ಬರುವಾಗ. ಇಲ್ಲಿ ಅಷ್ಟೇ ಆಟ ಆಡ್ದವನು. ಧ್ಯಾನ ಮಾತ್ರ ಫುಲ್ ಎಷ್ಟು ಬೇಕು ಅಷ್ಟು ಆಟ ಆಡೇ ಬಂದವನು. 20 ರೂಪಾಯಿ ಗೊತ್ತಾ? ಸುಮ್ಮನೆ ಇನ್ನೂ ಐತೆ ನಾಡಕ. ಎರಡು ಮೂರು ಅಷ್ಟೊತ್ತಿಗಾಗಲೇ ಮಕ್ಕಳಿಗೆ ಮತ್ತೆ ಹಸಿವಾಗುತ್ತೆ. ಒಂದು 6 o'clock ಆಗಿತ್ತಲ್ವ. ಹಾಗೇನೆ ಅಲ್ಲಿ ಫುಡ್ ಕಾರ್ನರ್ ಇತ್ತು ಸಿಟಿ ಸೆಂಟ್ರಲ್ ಮಾಲಲ್ಲಿ. ಅಲ್ಲಿ ಎಲ್ಲ ಸಿಟಿ ಸೆಂಟ್ರಲ್ ಮಾಲ್ ಪಿಜ್ಜಾ ಮಧ್ಯದಲ್ಲಿ ನಮಗೆ ಸಾಗರ ಬರಬೇಕಾಗಿತ್ತು. ಸಾಗರದಲ್ಲಿ ಸ್ವಲ್ಪ ನಮಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಬೇಕಾಯಿತು, ಹೋಮ್ ಅಪ್ಲೈನ್ಸಸ್ಸು. ಮತ್ತು ಅದನ್ನೆಲ್ಲ ನೋಡ್ಕೋಬೇಕಂತ ಗಿರಿಯಾಸಿಗೆ ಮತ್ತು ಮಿಲನ ಅಂತ ಒಂದು ಶೋರೂಮ್ ಮಾಡಿದ್ದಾರೆ, ಅಲ್ಲಿ ಹೋಗಿದ್ವಿ. ಅಲ್ಲಿ ನೋಡಿದ್ವಿ ನಾವು. ಮತ್ತು ನಮ್ಮ ಮನೆಗೆ ಒಂದು ಚಿಮ್ನಿ ಬೇಕಾಗಿತ್ತು. ಚಿಮ್ನಿ ಅಂದರೆ ಎಕ್ಸಾಸ್ಟರ್ ಅಂತಾರಲ್ಲ, ಅದು ಬೇಕಾಗಿತ್ತು. ಅದು ಮೈಕ್ರೋವೇವ್ ಮತ್ತು ವಾಟರ್ ಪ್ಯೂರಿಫೈಯರ್ ಒಂದು ಬೇಕಾಗಿತ್ತು. ಅದನ್ನು ನೋಡಿಕೊಂಡು ಮನೆಗೆ ಬಂದ್ವಿ ನಾವು. ನೆಕ್ಸ್ಟ್ ಟೈಮ್ ತಗೊಳ್ಳಿ ದೀಪಾವಳಿಗೆ ಬನ್ನಿ ಅಂತ ಹೇಳಿದ್ರು. 17 ಅಥವಾ 18ಕ್ಕೆ ಹಾಗೆಲ್ಲ ನೋಡಿಕೊಂಡು
ಅಂದ್ಕೊಂಡು ನಾವು ಚಾಯ್ಸ್ ಮಾಡಿ ಬಂದ್ವಿ. ರೇಟ್ ನೋಡ್ಕೊಳ್ಳುವ, ನಾವು ಸ್ವಲ್ಪ ಆನ್ಲೈನಲ್ಲೆಲ್ಲ ವೆರಿಫಿಕೇಷನ್ ಮಾಡಿ ನೋಡುವ ಅಂದ್ಕೊಂಡು. ಈ ಥರ ಇತ್ತು ನಮ್ಮದು ಟ್ರಿಪ್. ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.